ಬೇಲ್ ತೆಗೆದುಕೊಂಡು ಹೊರಗಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರಿಗೆ ದೇಶ, ದೇಶವಾಸಿಗಳು ಇವೆಲ್ಲ ನೆನಪಾಗುವಂತಹದ್ದು ತನಗೆ, ತನ್ನ ಅಧಿಕಾರಕ್ಕೆ, ತನ್ನ ಪಕ್ಷಕ್ಕೆ ಯಾವುದಾದರೂ ಒಂದು ರೀತಿಯಲ್ಲಿ ತೊಂದರೆಯುಂಟಾದಾಗ ಮಾತ್ರ. ಬೇರೆ ಸಮಯದಲ್ಲೆಲ್ಲ ನಮ್ಮ ರಾಹುಲ್ ಗಾಂಧಿ ಅವರಿಗೆ ನೆನಪಾಗುವಂತಹದ್ದು ಥಾಯ್ಲೆಂಡ್, ವಿಯೆಟ್ನಾಂ, ಸಿಂಗಾಪುರ್ ಇಂತಹ ದೇಶಗಳನ್ನೇ. ಇನ್ನ ನಮ್ಮ ರಾಹುಲ್ ಗಾಂಧಿ ಅವರ ಸಹೋದರಿಯಾಗಿರುವಂತಹ ಪ್ರಿಯಾಂಕಾ ವಾದ್ರರಿಗೆ ಇಲ್ಲೇ ಪಕ್ಕದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವಂತಹ ದಾಳಿಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಕರುಣೆ ಉಕ್ಕೋದಿಲ್ಲ, ಯಾವುದೇ ರೀತಿಯಾದಂತಹ ಅನುಕಂಪ ಬರೋದಿಲ್ಲ. ಎಲ್ಲೋ ದೂರದಲ್ಲಿ ಗಾಜಾದಲ್ಲಿ ಆಗುತ್ತಿರುವಂತಹ ದಾಳಿಯ ಬಗ್ಗೆ ಅನುಕಂಪ ಉಕ್ಕುತ್ತೆ, ಅಲ್ಲಿನ ಜನರ ಮೇಲೆ ಕರುಣೆ ಬರುತ್ತೆ. ಅಲ್ಲಿನ ಗಾಜಾದ ಜನರ ಪರವಾಗಿ ಇಲ್ಲಿನ ನಮ್ಮ ಪ್ರಧಾನಮಂತ್ರಿಗಳು ಮಾತನಾಡಬೇಕು ಅಂತ ಕೇಳಿಕೊಳ್ತಾರೆ. ಎಂತಹ ವಿಪರ್ಯಾಸ ನೋಡಿ. ಇನ್ನೊಂದು ವಿಚಿತ್ರವನ್ನ ಹೇಳ್ತೀನಿ ಕೇಳಿ. ಸದಾ ಅಕ್ರಮ ವಲಸಿಗರ ಪರವಾಗಿ ಮಾತನಾಡುವಂತಹ, ಸದಾ ಅಕ್ರಮ ವಲಸಿಗರ ಪರವಾಗಿ ನಿಲ್ಲುವಂತಹ, ಅಕ್ರಮ ವಲಸಿಗರು ಇದೇ ದೇಶದಲ್ಲಿ ನಿಲ್ಲಿಸಬೇಕು ಅಂತ ಹೇಳುವಂತಹ ಇಂಥವ್ರೇನೆ ಅಕ್ರಮ ಮತದಾರರ ವಿರುದ್ಧವಾಗಿ ಹೋರಾಟವನ್ನ ಮಾಡೋಣ ಬನ್ನಿ ಅಂತ ಕರೀತಾರೆ. ಅಯ್ಯೋ, ಎಂತಹ ವಿಚಿತ್ರವಾದಂತಹ ದೇಶದಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ. ದೇಶದಲ್ಲ, ರಾಜಕಾರಣಿಗಳ ಮಧ್ಯದಲ್ಲಿ.